ಜೊತೆ ಟೈಟಲನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ನಮ್ಮ ಸಿನಿಮಾಗೆ ಚಾಲನೆ ಕೊಡ್ತಾ ಇದ್ದೇವೆ. ದಯಮಾಡಿ ಹಿಂದಿನ ಚಿತ್ರ ಇರುವುದೆಲ್ಲ ಒಂದು ಚಿತ್ರಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಸಹಕಾರವನ್ನು ನಾವು ಜನ್ಮಪೂರ್ತಿ ಮರೆಯೋದಕ್ಕಾಗಲ್ಲ. ಸೊ ತುಂಬ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನೀವೆಲ್ಲರೂ ತೋರಿಸಿದಂತಹ ಪ್ರೀತಿ ಕಾಳಜಿ ನನ್ನ ಜೀವಮಾನದ ಇಲ್ಲಿವರೆಗೂ ಸಹ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಅದು ವೇದಿಕೆಯಾಗಿದೆ. ಹಾಗಾಗಿ ನಿಮ್ಮೆಲ್ರಿಗೂ ತುಂಬ ಹಿಂದೆನೇ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತು. ಸೊ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ವೇದಿಕೆಯಿಂದ ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ಈ ಕಾರ್ಯಕ್ರಮಕ್ಕೆ ಲೈಫ್ ಟುಡೇ ಕಾರ್ಯಕ್ರಮಕ್ಕೆ ಬಂದರೆ ಅವಾಗೂ ಸಹ ಇರುವುದರ ಸಿನಿಮಾದಲ್ಲಿ ಧ್ರುವ ಸರ್ ನಮಗೆ ಇಲ್ಲಿ ಸರ್, ನಮ್ಮ ಶ್ರೀಧರ್ ಬಿ ಸಂಪತ್ ಸರ್, ಮಹೇಂದ್ರ ಸರ್ ಎಲ್ಲರೂ ಸಹ ಸಿನಿಮಾಗೆ ಅತ್ಯುತ್ತಮವಾದಂಥ ಒಂದು ಸಪೋರ್ಟನ್ನು ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಈ ಸಿನಿಮಾಗೂ ಸಹ ಅದೇ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಶ್ರೀಧರ್ ಸಂಪತ್ ಸರ್ ಮೇಲೆ ನಾನು ಶುರು ಮಾಡ್ತಾ ಇದ್ದೀನಿ. ಏಕೆಂದರೆ ಈ ನಮ್ಮ ತಂಡದ ಒಂದು ಮುಖ್ಯ ಭಾಗ ಈ ಸಿನಿಮಾ ಜರ್ನಿಯಲ್ಲಿ ಶುರುವಾಗಬೇಕು ಅಂತಂದರೆ ಶ್ರೀಧರ್ ಸರ್ ಕೊಡುಗೆ ತುಂಬ ಇದೆ. ಸೊ ಅವರಿಂದಲೇ ಈ ಸಿನಿಮಾದ ಒಂದಷ್ಟು ಮಾಹಿತಿನ ನನಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲರೂ ಸ್ವಾಭಾವಿಕವಾಗಿ ಸಿನಿಮಾ ಮಾಡೋದು ಹೇಳೋದಂತೆ ಅದು ಹೇಳಲೇಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಫಸ್ಟ್ ಸ್ಟೆಪ್ ಇಂದ ಹಿಡಿದು ಕೊನೆ ಸ್ಟೆಪ್ ವರೆಗೂ ಅದೇ ಕಮಿಟ್ಮೆಂಟ್ ಇರಬೇಕು ಅನ್ನೋದೇ ಚಾಲೆಂಜ್. ಸೊ ಈ ಚಾಲೆಂಜ್ ಕೊನೆವರೆಗೂ ನಾವು ಕಾಪಾಡ್ಕೊಂಡು ಹೋಗ್ತೀವ, ಹೇಗೆ ಮಾಡ್ತೀವಿ ಅನ್ನೋದು ಆ ಹೆಜ್ಜೆ ಪ್ರೂವ್ ಮಾಡಬೇಕು. ಇವತ್ತು ನಾವು ನಿಂತ್ಕೊಂಡು ಇಲ್ಲಿ ನಮ್ಮ ನಿರ್ಮಾಪಕರು ಕಿರಣ್ ಅವರು ಹೊಸ ನಾಯಕರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವರಿಗೆ ಈ ಒಳ್ಳೆ ಕ್ಷೇತ್ರ ಇದೆ ಬಂಡೆ ಮಹಾಕಾಳಿ ಅನ್ನೋ ಕ್ಷೇತ್ರ. ಈ ಬಂಡೆ ಮಹಾಕಾಳಿ ಅಮ್ಮನವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಪ್ರದೀಪ್ ಸರ್ ತಂಡದವರಾಗಿದ್ದಾರೆ. ಅವರು ತುಂಬಾ ಒಳ್ಳೆ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಅವ್ರು ಒಳ್ಳೇದಾಗಿ. ಆಮೇಲೆ ಲೇಖ ಅವರು, ಆಮೇಲೆ ಹೆಚ್ಚಾಗಿ ಇವತ್ತಿನ ಒಂದು ಮುಖ್ಯವಾದ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಧ್ರುವ ಸರ್ ಹಾಗಾಗಿ ಒಳ್ಳೆ ಗೆಳೆಯರು, ಬಹಳ ಸೃಜನಶೀಲರು, ಹೃದಯವಂತ ಗೆಳೆಯರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ಅವ್ರು ಬಂದಿರೋದು ತುಂಬಾನೇ ದೊಡ್ಡ ಒಂದು ಸಪೋರ್ಟ್ ಈ ಟೀಮ್ಗೆ. ಆಮೇಲೆ ನಮ್ಮೆಲ್ಲರ ಗುರು ಸ್ಥಾನ, ನಮ್ಮೆಲ್ಲರೂ ಗುರುಗಳಾಗಿ, ಮತ್ತೆ ನಮ್ಮ ಸ್ನೇಹಿತರು, ಗುರುಗಳಿಗೆ ಶಿಷ್ಯರಿಗೆ ಗುರುಗಳು. ಸೊ ಹಾಗಾಗಿ ಮಹೇಂದ್ರ ಸರ್ ಅವರು ಇಲ್ಲಿ ನಮ್ಮ ಜೊತೆಲಿರೋದು ತುಂಬಾನೇ ದೊಡ್ಡ ಸಪೋರ್ಟ್. ಮತ್ತೆ ಕಾಂತ ಕಣ್ಣಲ್ಲಿ ಅವರಿಗೆ ಅವರು ಒಂದು ನೆಚ್ಚಿನ ಒಬ್ಬ ನಿರ್ದೇಶಕರು, ಮತ್ತೆ ಸಾಕಷ್ಟು ಅವರಿಂದ ಕಲ್ತಿದ್ದಾರೆ ಅಂತವರು. ಹಾಗಾಗಿ ನಾನು ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಏನ್ ಹೇಳಕ್ಕೆ ಪದಗಳಿಲ್ಲ. ಸಂಗೀತದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳನ್ನ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಮತ್ತೆ ಅದು ನನ್ನ ಒಂದು ಈ ಕೆಲಸಕ್ಕೆ ಸಾಕಷ್ಟು ಸಪೋರ್ಟ್ ಈ ಟೀಮಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್ ತಂದಿರ್ಬೇಕು. ನಿಮ್ಮ ಹತ್ರನೇ ಮಾತಾಡಿ ನಿಮ್ಮ ಬಗ್ಗೆ ಏನು ಹೇಳಿಲ್ಲ ಅಂತ ಅನ್ಕೊಂಡಿ. ನೀವೇ ನಿಮ್ಗೋಸ್ಕರ ಎಲ್ಲ ಕೂತಿದ್ರು, ನಿಮ್ಮಿಂದ ನಾವು ಕೂತಿದ್ದೀವಿ. ಎಲ್ಲ ಪ್ರತಿಯೊಬ್ಬರ ಸಪೋರ್ಟ್ ಬೇಕು. ದಯಮಾಡಿ ನಾವೆಲ್ಲರೂ ಕೊಟ್ಬಿಟ್ಟು ನಮ್ಮ ಕೊಟ್ಬಿಟ್ಟು ಥ್ಯಾಂಕ್ ಯು. ಎಲ್ಲ ಸ್ನೇಹಿತರು ಅಭಿನಂದನೆಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಲೈಫ್ ಟುಡೇ ಚಿತ್ರದ ಲಾಂಛನವಾಗಿದೆ. ಧ್ರುವ ಸರ್ ಅವರು ಇದನ್ನು ಪ್ರೇಕ್ಷಕರಿಗೆ ರಚಿಸಿದ್ದಾರೆ. ಒಳ್ಳೆಯದಾಗಲಿ. ಏಕೆಂದರೆ ಇಲ್ಲಿ ಹೊಸ ನಿರ್ಮಾಪಕರು,
ಒಂದು ಯುವ ತಂಡ. ಈ ತೆರೆ ಹಿಂದೆ ಇರೋರೆಲ್ಲರೂ ಕೂಡ ನನ್ನ ಅಚ್ಚುಮೆಚ್ಚಿನ ತಂಡ, ಎಲ್ಲರೂ ಶಿಷ್ಯರೇ ಅಂತ ಹೇಳ್ಬೋದು. ಅವರಲ್ಲಿ ಒಂದು ಅಚ್ಚುಕಟ್ಟುತನ ಇದೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅದು ನಂಬಿಕೆ ನನಗಿದೆ. ಯಾಕೆ ನಾನು ಮೊದಲು ನಮ್ಮ ತಂಡಕ್ಕೆ ಹೇಳ್ಕೊಡೋದೇ ಈ ಕಲೆ ಅನ್ನೋದು ಎಲ್ಲರನ್ನೋ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನೇ ಮಾತ್ರ ಅಪ್ಪಿಕೊಳ್ಳುತ್ತೆ ಅಂತ ಅದು ಬಹಳ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು ನಾವು ನೋಡಿರೋದು ಸತ್ಯ ಕೂಡ. ಹಾಗೆ ಇಲ್ಲಿ ಬಹಳಷ್ಟು ವಸ್ತುಗಳು ಇದೆ. ನಿಮ್ಮನ್ನೆಲ್ಲ ಈ ಚಿತ್ರರಂಗ ಕೈ ಬೀಸಿ ಪ್ರೀತಿಯಿಂದ ಕರೆದಿದೆ, ನೀವು ಅಲ್ಲಿ ಬಂದಿದ್ದೀರಿ. ಈ ಕೆಲವನ್ನೇ ಅಪ್ಕೊಳ್ಳೋದು ಅಂತ ಹೇಳಿದೆ, ಅದರಲ್ಲಿ ನಿಮ್ಮನ್ನೇ ಮೊದಲು ಅಪ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಹಳಷ್ಟು ಜನಗಳ ಕನಸಿದೆ, ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಚಿತ್ರರಂಗಕ್ಕೆ ಎಲ್ಲರೂ ಬರ್ತಾರೆ, ಅಲ್ಲಿ ಸ್ನೇಹಿತರು ಹೇಳಿದರು, ಎಲ್ಲರೂ ಬರ್ತಾರೆ, ಆದರೆ ಯಾರು ಸಸ್ಟೈನ್ ಆಗಲ್ಲ ಅಂತ ಗೆಳೆಯರು ಮಿತ್ರರು ಹೇಳಿದ್ರು. ಈಗ ಪ್ರೆಸ್ ಸ್ನೇಹಿತರು ಅದು ನಿಜ. ಅದು ಏಕೆಂದರೆ ಈ ಚಿತ್ರರಂಗದಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಸರ್. ಸಸ್ಟೈನ್ ಆಗದೆ ಅದಕ್ಕೆ ತುಂಬ ಎನರ್ಜಿ ಬೇಕು, ಪೇಷನ್ಸ್ ಬೇಕು, ಮೆಟೀರಿಯಲ್ ಬೇಕು, ಆಮೇಲೆ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಹೋಗ್ಬೇಕು. ಅದು ನಿಜವಾಗ್ಲೂ ಕೂಡ ಸತ್ಯ. ಇವತ್ತಿನ ದಿನ ಸಿನಿಮಾ ಅನ್ನೋದು ಭಾಳ ಚಾಲೆಂಜಿಂಗ್ ವಿಚಾರ. ಇವತ್ತೇನು ತಂಡ ಇವತ್ತು ಶುರು ಮಾಡಿದೆ ಲೈಫ್ ಟುಡೇ, ಇದು ಅದ್ಭುತವಾದ ಒಂದು ಚಿತ್ರವಾಗಿ ಮೂಡಿಬರಲಿ. ಆ ತಂಡದ ಹಿಂದಿನವರೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಕ್ಕಲಿ. ಚಿತ್ರರಂಗದಲ್ಲಿ ನೀವು ಕೂಡ ಹೆಮ್ಮರೆಗಳಾಗಿ ಬೆಳೆಯಲಿ, ಬಹಳಷ್ಟು ವರ್ಷಗಳು ಸಸ್ಟೈನ್ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನನ್ನ ಪ್ರತಿನಿಧಿಗಳಿಂದಲೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ನಿರ್ದೇಶಕರಾದಾಗಲೂ ಅವ್ರ ಜೊತೆ ಕೆಲಸ ಮಾಡಿದೆ. ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಪಾತ್ರವನ್ನು ಬರೆದಿದ್ದಾರೆ, ಹಾಗಾಗಿ ಒಂದು ವಿಲನ್ ಶೇಡ್ ಒಂದು ಪಾತ್ರ ಮಾಡ್ತಿದ್ದೀನಿ. ನನಗೆ ಈ ಟೀಮಲ್ಲಿ ಮೊದಲಿಂದಲೂ ಪರಿಚಯ ಇರೋದು ನನಗೆ ವಿಲಿಯಮ್ ಸರ್, ಕಾಂತಾಳ ಇದ್ದರೆ, ಮಿಕ್ಕವರೆಲ್ಲ ಹೊಸಬ್ರು. ಧ್ರುವ ಸರ್ ನನಗೂ ಒಂದು ಹಳೆ ಪರಿಚಯ, ನನ್ನ ಹೆಚ್ಚಿಗೋದು ಪ್ರೀತಿಯಿಂದ ಮಾತಾಡ್ತಿದ್ರೆ ಕೆಲಸ ಮಾಡೋ ಬಗ್ಗೆ ಏನೂ ಬಂದಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳ್ಕೊಂಡೆ, ಸರ್ ತಾಯಿ ಧ್ರುವ ಸರ್ ಜೊತೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಗಲಿ ಅಂತ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್, ಅದೇನೋ ಟೈಮ್ ಕೊಟ್ಟಿರ್ತೀನಿ ಅನ್ನೋದು ಅದನ್ನೇ ಕೇಳ್ಕೊಂಡೆ. ಮತ್ತು ನಾನು ಪ್ರೊಡ್ಯೂಸರ್ ಸರ್ ಮತ್ತು ಕಿರಣ್ ಸರ್ ಎಲ್ಲ ಒಂದೇ ಸರಿ ಭೇಟಿ ಮಾಡಿದ್ದು ಮೀಟಿಂಗಲ್ಲಿ. ಕಿರಣ್ ಸರ್ ಆಲ್ ದ ಬೆಸ್ಟ್, ಹೀರೋ ಆಗ್ತಿದ್ದೀರಿ, ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾ ಹೆಸರು ಲೈಫ್ ಟುಡೇ, ತುಂಬಾ ಕಲೋಕಿಯಲಾಗಿದೆ ಹೆಸರು. ಟೈಟ್ಲೆ ಒಂಥರ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ. ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಇರುವುದೆಲ್ಲ ಬಿಟ್ಟು ಅಂತ. ಆ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಈಗ ಲೈಫ್ ಟುಡೇ ಮಾಡ್ತಾ ಇದ್ದಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರಿದ್ದಾರೆ. ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು, ಮತ್ತು ಲೇಖಾ ಚಂದ್ರ ಮೇಡಮ್ ಅವರು. ಆಲ್ಸೋ ಮಹೇಂದ್ರ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು. ನಮ್ಮ ಸುದೀಪ್ ಸರ್ ಜೊತೆ 100% ಆ್ಯಕ್ಟ್ ಮಾಡ್ತೀನಿ, ನನಗೂ ಇಷ್ಟ ಇದೆ. ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು, ನಮ್ಮ ಕಾಂಪ್ರೈಸ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ವೈಬ್ಸ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್. ಸೊ ಇಡೀ ಎಂಟೈರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ. ಸೊ ಶೂಟಿಂಗ್ ಆದ್ಮೇಲೆ ಇನ್ನೊಂದ್ಸರಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಇಂಡಿಯಾ ಎಂಟೈರ್ ಟೀಮ್, ಆಲ್ ದ ವೆರಿ ಬೆಸ್ಟ್ ಅಂತ ಮಾತನಾಡಿಸ್ತಾ ಇದ್ದೀನಿ. ಜಯ ನನ್ನೆಲ್ಲ ಸ್ನೇಹಿತರಿಗೂ ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾನು 3 days ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ. ಕೇಳಿ ಶೂಟಿಂಗ್ ನೈಟ್ ನಡೀತಾ ಇದೆ. ಅವರು ಒಂದು 6 o'clock ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ. ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್.
ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೀನಿ. ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಮ ಡೈರೆಕ್ಟರ್ ಬಂದು ಕಾಂತಾ ಕನ್ನಡಿ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾದ DOP ಬಂದು ಸತೀಶ್ ಕುಮಾರ್. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಮೋರ್ ದೆನ್ DOP ಇಸ್ ಲೈಕ್ ಅ ಬ್ರದರ್ ಫಾರ್ ಮೀ. ಡೇ ಬಂದಿಂದ ಇಲ್ಲಿವರೆಗೂ ನಮ್ಮ ಜೊತೆ ನಿಂತಿರತಕ್ಕಂಥ ಏಕೈಕ ಪರ್ಸನ್. ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಹಿಟ್ ಸಾಂಗ್ಸ್ ಅಂತ ಕೇಳ್ತಾ ಹೋದ್ರೆ ಸರ್ ದೊಡ್ಡ ಲಿಸ್ಟ್ ಇದೆ. ಆ ಶ್ರೀಧರ್ ಸರ್ ನಮ್ಮ ಸಿನಿಮಾ ಮಾಡ್ತಾ ಇರೋದು ನನಗೆ ತುಂಬ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರೇಖಾ ಈ ಸಿನಿಮಾದ ನಾಯಕಿ, ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಅವ್ರನ್ನ ಡೇ ಬಂದು ಮೀಟ್ ಮಾಡಿದಾಗೇ ಅವ್ರಿಗೆ ಕಲಿಬೇಕು ಅಂತ ತುಂಬ ಅನಿಸ್ತು. ನನಗಿಂತ 10 ಮಿನಿಟ್ಸ್ ಮುಂಚೆ ಬಂದು ಇದ್ರು. ತುಂಬ ವಿಷಯ ಅವರಿಂದ ಕಲಿತಾ ಇದ್ದೀನಿ. ಶಿ ಈಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಇದೆ. ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಹೇಳೋಕ್ಕೆ ಮುಂಚೆ ಒಂದು ವರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಜನ್ಮ ಕೊಡ್ತಾರೆ, ತಂದೆ ಜೀವನ ಕೊಡ್ತಾನೆ. ತಂದೆ ತಾಯಿ ಮೊದಲ ಜೀವನಕ್ಕೆ ಒಂದು ಅವಕಾಶ ಕೊಡಲು ಒಬ್ಬರು ನಿರ್ಮಾಪಕರು ನಮ್ಮ ಪ್ರದೀಪ್ ಸರ್. ಮೋರ್ ಅವ್ರ ಬಗ್ಗೆ ಹೇಳಿದ್ರೆ ಮೋರ್ ದೆನ್ ಎವ್ರಿಥಿಂಗ್ ಈಸ್ ಲೈಕ್ ಅ ಬ್ರದರ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್. ಥ್ಯಾಂಕ್ ಯು. ಧನ್ಯವಾದಗಳು. ಇದು ನನಗೆ ಇನ್ನೊಂದು ಹೊಸ ಜರ್ನಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ, ಪೋಸ್ಟರ್ ಲಾಂಚ್ ಆಗಿದೆ. ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ. ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮಹೇಂದರ್ ಸರ್, ಶಶಾಂಕ್ ಸರ್, ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಹೀಗೆ ಇರಲಿ ಸರ್. ಸೊ ರಿಲೀಸ್ವರೆಗೂ, ರಿಲೀಸ್ ಆದ್ಮೇಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಥರ ಈಗ ಕಾಂತಾ ಕನ್ನಡಿ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಈಗ ಆಲ್ರೆಡಿ ಒಳ್ಳೆ ಹೆಸರು ಮಾಡಿದ್ದಾನೆ. ಇರುವುದೆಲ್ಲ ಕೊಟ್ಟು ಒಳ್ಳೆ ಸಿನಿಮಾ ಮಾಡಿದ್ದ. ಅನ್ಫಾರ್ಚುನೇಟ್ಲಿ ಅದು ಅನ್ಕೊಂಡಂಗೆ ಆಗಿಲ್ಲ. ಬಟ್ ಈಗ ಇನ್ನೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೇನೆ, ಲೈಫ್ ಟುಡೇ ಅಂತ. ಟೈಟಲ್ ತುಂಬ ಟ್ರೆಂಡಿ ಆಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಎಲ್ಲ ಹೊಸಬರು ತಂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಹೊಸಬರು ತಂಡಕ್ಕೆ ನಮ್ಮ ಧ್ರುವ ಅವರು ಬಂದು ನೋಟಕ್ಕೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಮ್ಮ ಶಿಷ್ಯನ ಪರವಾಗಿ ನಾವು ಥ್ಯಾಂಕ್ ಯು. ಸುದ್ದಿ ನಮ್ಮ ಹುಡುಗರೇ ಮತ್ತು ನಮ್ಮ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ರೇಖಾ ಅವ್ರನ್ನ ಕೃಷ್ಣಾರತಿ ಸಿನಿಮಾದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಇದೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಒಬ್ಬ ಹೊಸ ಹೀರೋ. ಸೊ ಹೊಸಬ್ರಿಂದಲೇ ಸಿನಿಮಾಗಳನ್ನ ಯಾವತ್ತೂ ಹೊಸತನದಿಂದ ತುಂಬೋದು ಮತ್ತು ಹೊಸ ಪ್ರಯತ್ನಗಳಾಗೋದು. ಈ ಹೊಸ ಸಿನಿಮಾದಿಂದ ಲೈಫ್ ಟುಡೇ ಅನ್ನೋ ಸಿನಿಮಾದಿಂದ ಈ ಸಿನಿಮಾ ಕೆಲಸ ಮಾಡೋ ಎಲ್ಲರೂ ಲೈಫರು ಗೋಲ್ಡನ್ ಲೈಫ್ ಬರಲಿ ಅಂತ ಆರಿಸ್ತೀನಿ. ಸೊ ಲೈಫ್ ಟುಡೇ ಅನ್ನೋ ಟೈಟಲ್ ಹೇಳ್ತಾ ಇದೆ, ಇವತ್ತಿನ ಬದುಕಲ್ಲಿ ಏನೇನೆಲ್ಲ ಸವಾಲುಗಳಿದ್ದಾವೆ, ಪ್ರೀತಿಯಾಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಬದುಕೋದೇ ಆಗಿರ್ಬೋದು, ತುಂಬ ಕಾಂಪ್ಲಿಕೇಟೆಡ್ ಇದೆ. ಮತ್ತೆ ಕ್ಲಾರಿಟಿ ಇಲ್ಲದ ಲೈಫ್ ಅಂತಾನೆ ಹೇಳ್ಬೋದು. ನಮ್ಮ ಚಿತ್ರದ ಮುಖಾಂತರ ಒಂದಷ್ಟು ವಿಷಯನ ಹೇಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ಒಂದು ಜೊತೆಯಾಗಿದೆ. ಅದಕ್ಕೆಲ್ಲರಿಗೂ ಬಗ್ಗೆ ನಮ್ಮ ನಿರ್ಮಾಪಕ ಕೆಲಸ ಅಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ. ಯಾವಾಗಲೂ ನನ್ನ ವೇದಿಕೆಯಲ್ಲಿ ನಾನು ನೋಡೋದಕ್ಕೆ ಬಹಳ ಖುಷಿ ಪಡ್ತೀನಿ. ಪ್ರತಿಯೊಂದು ಹಂತದಲ್ಲೂ ಸಹ ನನ್ನ ತಿರುಗ್ತಾ ಇರ್ತಾರೆ. ಈಗೂ ಸಹ ಏನಾದರೂ ಒಂದು ವಿಷಯ ತಗೊಂಡು ಹೋದೆ ಅಂದರೆ ಪಬ್ಲಿಕ್ಕಿಗಿಂತ ಫಸ್ಟ್ ಬೈತಾರೆ, ಮನೆ ಕರೆಕ್ಟಾಗಿ ಮಾಡುವಂತ. ಸೊ ಅವ್ರ ಹತ್ರ ಏನು ಮಾತಾಡೋದಕ್ಕೂ ಸಹ ನನಗೆ ಒಂದು ಭಯದಲ್ಲೇ ಮುಂದೆ ಹೋಗಿರ್ತೀನಿ. ಒಬ್ಬ ಸ್ಟೂಡೆಂಟ್ ಆಗಿ ಅವ್ರ ಮುಂದೆ ಹೋಗಿ ನಿಂತಾಗ ನನಗೆ ಏನು ಮಾತಾಡಬೇಕು, ಅವರಿಂದ ನನಗೇನು ಅಪೇಕ್ಷೆ ಪಡಬೇಕು ಅನ್ನೋದೇ ಸಹ ನನಗೆ ಕನ್ಫ್ಯೂಷನ್ ಇರ್ತೀನಿ. ಬಿಕಾಸ್ ಅವ್ರು ಕೊಡೋ ಒಂದೊಂದು ಮಾರ್ಗದರ್ಶನಗಳು ಸಹ ನನ್ನ ಸಿನಿಮಾಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗಿದೆ. ಅವ್ರು ಕೊಟ್ಟಂಥ ಮಾರ್ಗದರ್ಶನವೇ ಹೊರಗಡೆ ನಾಳೆ ದಿವಸ ಎಲ್ಲರೂ ಮಾತಾಡುವಂಥ ನಿಮ್ಮ ಸಿನಿಮಾಗಳಿಗೆ ಕಾರಣ ಆಗಿದೆ. ಸೊ ಈ ಲೈಫ್ ಟುಡೇ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನೋಡ್ಬಿಟ್ಟು ಬಂದಂತಹ ಇಬ್ಬರು ಗುರುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹನ ಉಳಿಸ್ಕೊಳ್ಳೋವಂಥ ಮತ್ತು ಬೆಳೆಯುವಂಥ ಒಂದು ಇದನ್ನ ಯಾವಾಗಲೂ ನಾನು ಕಾಪಾಡ್ಬೇಕು ಅಂತ ಹೇಳ್ತೀನಿ ಸರ್.
ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಹದೇವಯ್ಯ ಸರ್ ಅಂತ ಇದ್ದಾರೆ, ಅವರು ಲಂಡನ್ನಿಂದ ಬಂದಿದ್ದಾರೆ. ಅವ್ರಿಗೂ ಸಿನಿಮಾಗೂ ಸಂಬಂಧ ಇಲ್ಲ. ಆದರೆ ಇಡೀ ವಯಸ್ಸಲ್ಲಿ ಲಂಡನ್ ಅಂತ ಒಂದು ಆ ದೇಶದಲ್ಲಿ ಆರಾಮಾಗಿ ರಿಟೈರ್ಡ್ ಲೈಫ್ನ ಕಲಿಬೇಕಾಗಿರೋರು ಇಲ್ಲಿನ ಜನಗಳಿಗೆ, ಇಲ್ಲಿರೋರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಬಂದು ಇಂಥ ವಯಸ್ಸಲ್ಲೂ ಸಹ ಅವರು ಸಾಕಷ್ಟು ಚಾರಿಟಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಊರಲ್ಲಾಗಿರ್ಬೋದು, ಅವರು ಓದಿದ್ದು ಸ್ಕೂಲ್ಗಳಿಗೆಲ್ಲ ಅವ್ರ ಕೈಲಾದ ಸಹಾಯ ಮಾಡಿ ನಮ್ಮಂಥವ್ರಿಗೂ ಸಹ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಅವರವರನ್ನ ಈ ವೇದಿಕೆ ಮೇಲೆ ಇರೋದು ನನ್ನ ಪ್ರಿಯ. ಮತ್ತೆ ಪ್ರೇಮ್ನಾಥ್ ಸರ್ ಇರುವುದರ ಒಂದು ಸಿನಿಮಾ ನೋಡಿ ಎಲ್ಲರೂ ಪರಿಚಯ. ಯಾವಾಗಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಸದಾಕಾಲ ಅವರು ಪ್ರೋತ್ಸಾಹಿಸ್ತಾ ಇರ್ತಾರೆ, ಬೆಂಬಲಿಸ್ತಾ ಇರ್ತಾರೆ. ಪ್ರತಿ ಕ್ಷಣ ನಾವು ಮಾತ್ರ ಸಹ ಫೋನ್ ಮಾಡಿ ಏನ್ ಮಾಡ್ತಿದ್ದೀರಿ ಅಂತ ನಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮನ್ನ ಈ ವೇದಿಕೆಯನ್ನು ನಾನು ಆಹ್ವಾನಿಸಿರೋದು, ನೀವು ಬಂದಿರೋ ನನಗೆ ತುಂಬ ಖುಷಿ ಇದೆ. ಇದೆ ಸರ್, ಇನ್ನು ಜಾಸ್ತಿ ಹೆಚ್ಚು ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಸಿನಿಮಾದಿಂದ ಮಾಡ್ತೀವಿ. ಸೊ ಹಂತವಾಗಿ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ಎಲ್ಲರ ಪ್ರೀತಿ ಸದಾ ಪ್ರೀತಿ ಎಲ್ಲದಕ್ಕೂ ಮೂಲ ಥ್ರೆಡ್ಡಲ್ಲೇ ನಾವು ಈ ಕತೆ ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಯಲ್ಲಿ ಇವತ್ತಿನ ಎಮೋಷನ್ಸ್ ಅಂದರೆ ಪೇರೆಂಟ್ಸ್ಗಳ ಕನಸುಗಳಾಗಿರ್ಬೋದು, ಅಥವಾ ಲವರ್ಸ್ಗಳ ಕನಸುಗಳಾಗಿರ್ಬೋದು, ಕಾಲೇಜ್ ಹೋಗೋ ಹುಡುಗಿಯ ಕನಸಾಗಿರ್ಬೋದು, ಒಬ್ಬ ತಾನು ದುಡ್ಡು ಬೆಳಿಬೇಕು ಅನ್ನೋ ನಾವು ಹುಡುಗನ ಕನಸಾಗಿರ್ಬೋದು, ಎಲ್ಲ ಕನಸುಗಳು ಈ ಲೈಫ್ ಕೊಡೆ ಒಳಗಡೆ ಇದೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಲೈಫ್ ಇದನ್ನೆಲ್ಲ ದಿಗೋಗಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಲೈಫ್ ಕೂಡ ಒಂದು ಒಳ್ಳೆ ನಿರಾಶೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇಡೀ ಕಡೆ ಕೆಲಸ ಮಾಡ್ತೀವಿ. ಸರ್, ಯಾವಾಗಿಂದ ಶೂಟಿಂಗ್ ಶುರು ಮಾಡ್ತೀರಾ? ಎಲ್ಲೆಲ್ಲ ಈಗ ಚಿಕ್ಕಮಗಳೂರಲ್ಲಿ ಫಸ್ಟ್ ಶುರು ಮಾಡ್ತಾ ಇದ್ದೀವಿ. ಈಗ ಈ 15ನೇ ತಾರೀಕಿಂದ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ನಂತರ ಮತ್ತೆ ಬೆಂಗಳೂರು ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಟೋಟಲ್ ಚಿಕ್ಕಮಗಳೂರು ಮತ್ತೆ ಬೆಂಗಳೂರಿಗೆ